ರಾಮ್, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ಅಪ್ಪ ಫೋನ್ ಮಾಡಿದ್ರು. ನಾಡಿದ್ದು ನನಗೆ ಎಂಗೇಜ್ಮೆಂಟ್ ಅಂತೆ. ಅದ್ ಮೊದ್ಲೇ ತೀರ್ಮಾನ ಆಗಿದ್ ಮದ್ವೆನೆ. ನಮ್ ತಂದೆಯವರು ಕ್ಲೋಸ್ ಫ್ರೆಂಡ್ ಮಗಾನೆ. ಅವರೆಲ್ಲ ಬೆಳಗ್ಗೆ ಬರ್ತಾರಂತೆ. ಅದಕ್ ಮುಂಚೆನೆ ಹೋಗ್ಬೇಕು. ಟ್ರೈನ್ಗೆ ಟಿಕೆಟ್ ಇಲ್ಲ. ಸಂಜೆಗೆ ಒಂದ್ ಬಸ್ ಇದೆ, ಅದ್ರಲ್ಲಿ ಟಿಕೆಟ್ ಬುಕ್ ಮಾಡಿದೆ. ಆದ್ರೆ ಜ್ಯೋತಿ, ಮದ್ವೆ ವಿಚಾರ ಅಂತ ಬಂದಾಗ ಸ್ವಲ್ಪ ಯೋಚಿಸಿ ವಿಚಾರ ಮಾಡ್ಬೇಕಲ್ವಾ? ಅಪ್ಪ ರೂಲ್ಸ್ ಎಲ್ಲ ಹಾಗೇನೆ. ಫಸ್ಟ್ ಒಬೆ, ಆಮೇಲೆ ಕಮಾಂಡ್. ನಾವು ಅವ್ರ ಹತ್ರ ಏನೂ ಹೇಳಕ್ಕಾಗಲ್ಲ. 3:15 ಫ್ಲಾಟ್ ಇಂದ ಹೊರಡ್ತೀನಿ. ಅಷ್ಟ್ರಲ್ಲಿ ನೀನ್ ಬಂದ್ರೆ ಚೆನ್ನಾಗಿರತ್ತೆ. ನಾನ್ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಾಗಿದೆ. ನೀನ್ ಬರ್ತೀಯ ಅಲ್ಲ? ನಾನ್ ಬರ್ತೀನಿ. 3:30 ಒಳಗೆ. ಓಕೆ, ಬಾಯ್. ಕೆಲ್ಸ ನಿಲ್ಸೋದಕ್ಕಾಗಲ್ಲ. ಲಿಫ್ಟ್ ಇಲ್ಲ ಅಂದ್ರೆ ಕಲ್ಲು ಸಿಮೆಂಟ್ ಎಲ್ಲ ತಲೆ ಮೇಲಾದ್ರೂ ಹೊತ್ಕೊಂಡೋಗಿ ಕೆಲಸ ಮಾಡ್ಬೇಕು. ಸರ್, ಲೋಕಲ್ ಲೇಬರ್ಸ್ ನ ಕರ್ಸ್ಕೊಳಯ್ಯ. ಮೆಕ್ಯಾನಿಕ್ ನಾನು ಈಗ್ಲೇ ಕರ್ಸ್ಕೊಡ್ತೀನಿ. ಓಕೆ ಸರ್? ನೀನ್ ಹೋಗಿ ಆ ಗುರುರಾಜ ನಮ್ಮ ಮೆಕ್ಯಾನಿಕ್, ಅವನ್ನ ಕರ್ಕೊಂಡ್ KR ಪುರಂಗೆ ಹೋಗು. ಸರ್ವಿಸ್ ಲಿಫ್ಟ್ ಕೆಟ್ಟೋಗಿದ್ಯಂತೆ. ಸರ್, ನಾನ್ ನಿಮ್ಗೆ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಮಧ್ಯಾಹ್ನದ ಮೇಲೆ ನನ್ಗೆ ಲೀವ್ ಬೇಕಿತ್ತು. ವಿಷಯ ಎಷ್ಟು ಸೀರಿಯಸ್ ಅಂತ ಅರ್ಥ ಮಾಡ್ಕೋ ರಾಮು. ಅರ್ಧ ಗಂಟೆ ಕೆಲಸ ನಿಂತ್ರೆ ಎಷ್ಟು ಲಾಸ್ ಆಗತ್ತೆ ಅಂತ ನಾನು ಹಿಂಗೆ ಹೇಳ್ಕೊಡ್ಬೇಕಾ? ಸರ್ ಪ್ಲೀಸ್. ನೋ, ಡೂ ವಾಟ್ ಐ ಸೇ. ಏಯ್, ಎಲ್ಲೋಗಿದ್ಯಾ? ಏನೋ ಮಾಡ್ತಾ ಇದೆಯಾ? ಇದು ಐ ತಗೊಳ, ಹೋಗಲಿ, ಹೋಗು ಹೋಗು. ಐ ನೀನು ಬರ ಇಲ್ಲಿ, ತಗೋ. ಬೇಗ 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 ಕೆಲಸ ಬೇಗ ಆಗಬೇಕು. ಎಷ್ಟೊತ್ತದು? Mr. Narayan, may I get your mobile please? I want to talk with our GM. Yes, of course. Thank you. ಏಯ್, ನೀನು ಬರ ಇಲ್ಲಿ, ನೀನು ಬರ. ಮಾಡಿ ಕರೆಕ್ಟ್. ಹಲೋ, ರಾಮಾನುಜ ಮಾತಾಡ್ತಾ ಇದ್ದೀನಿ ಸರ್. ಅರ್ಧ ಗಂಟೆ ಒಳಗಡೆ ಎಲ್ಲ ಸರಿ ಹೋಗುತ್ತೆ ಸರ್. ನಾನು ಅರ್ಜೆಂಟಾಗಿ ಎಲ್ಲೋ ಒಂದ್ ಕಡೆ ಹೋಗ್ಬೇಕಿತ್ತು ಸರ್. ಹೌದು ಸರ್, ನಾನು ಅವಾಗಲೇ ಹೇಳಿದ್ನಲ್ಲ ಸರ್. ನೀವ್ ಈ ಕಡೆ ಬರ್ತಾ ಇದ್ದೀರಾ? ಬನ್ನಿ. ಆದ್ರೆ ನಾನು ಯಾಕೆ ವೇಟ್ ಮಾಡ್ಬೇಕು? ಅಲ್ಲ ಸರ್, ಲೇಟ್ ಆಗ್ಬಿಡ್ತು ಅಂದ್ರೆ. ಸರ್ ಪ್ಲೀಸ್ ಬೇಗ ಮಾಡಿ, ಎಲ್ಲ ಬೇಗ ಮಾಡಿ. ಸರಿ, ಇರ್ತೀನಿ 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 ಇಲ್ಲೇನೆ ತಗೊಳ್ಳಿ. ವೈಫ್ ಇವಾಗ ತಾನೇ ಹೋದ್ರು ಸರ್. ಬಂದಿಲ್ಲ ಅಂತ ಇಷ್ಟೊತ್ತು ಕಾದ್ರು. ಹೊರಟ್ಬಿಟ್ರಾ? ಇವಾಗ ತಾನೇ ಹೋದ್ರು. ಓ, ನೀವು ಊರಿಗೆ ಹೋಗ್ಲಿಲ್ವಾ? ಇಲ್ಲ, ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಮಾತಾಡ್ತೀನಿ. ಆಟೋ, ಇಲ್ಲೇನೆ ಲೆಫ್ಟ್ ತಗೊಳ್ಳಿ. ಒಳಗಡೆ ಹೋಗಿ, ಬಸ್ ಸ್ಟ್ಯಾಂಡ್ ಒಳಗೆ ನಿಲ್ಸಿ. ಅಣ್ಣ, 4 ಗಂಟೆ ಕೇರಳಗೊಂದು ಬಸ್ ಇತ್ತಲ್ಲ, ಅದು ಹೊರಟೋಯ್ತಾ? ಕೇರಳ ಅಂದ್ರೆ ಎರ್ನಾಕುಳಮ್ಮ. ಆ ಬಸ್ ಇವಾಗ ತಾನೇ ಹೋಯ್ತಲ್ಲ. ಅಯ್ಯಯ್ಯೋ, ಇನ್ನೊಂದಿರೋದು ತಿರುವನಂತಪುರಂ 7:15. ಅದೇ ಕಡೆ ಬಸ್ಸು ಕೇರಳಗೆ. ಆ ಬಸ್ ಅಲ್ಲ. ನಾಗರಾಜ್, ಇವಾಗ ಗಾಡಿನ ಓಡಿಸ್ತಾ ಇದ್ದೀರಾ ಅನ್ಕೊಂಡೆ. ಸ್ಪೀಡು 40 ದಾಟಿದ್ದೀರಾ. ಈಗ 4ನೇ ಗೇರ್ಗೆ ಹಾಕಿ. 40 ಮೇಲೆ ಹೋಯ್ತು ಅಂತ ನಂಗೆ ಗೊತ್ತಾಗುತ್ತೆ? 1 ಕೊಟ್ಟ ಅಂದ್ರೆ ಅಷ್ಟೇನೆ. ನಮ್ಮ ಅಪ್ಪನ ವಯಸ್ಸಾಗಿದೆ ನಿಮ್ಗೆ. ಗಾಡಿ ಓಡಿಸುವಾಗ ಮುಂದೆ ನೋಡೋದ್ ಬಿಟ್ಟು ಗೇರ್ ನೋಡ್ತಾ ಕೂತ್ರೆ ಯಾರಿಗಾದ್ರು ಹೋಗಿ ಗುದ್ದಲ್ವೇನ್ರಿ? ಆದ್ರೆ ಈಗ ಓಡ್ತಿಲ್ವಾ? ಗಾಡಿ 4th ಗೇರ್ಗೆ ಹಾಕ್ರಿ. ಇದು 4th ಗೇರಾ ಅಲ್ವಾ? ಇದು ಫಸ್ಟ್ ಗೇರು. 3ನೇ ಗೇರಿಂದ ಸ್ಟ್ರೇಟ್ ಆಗಿ 4ನೇ ಗೇರ್ಗೆ ಹಾಕ್ಬೇಕು. ಹಾಕ್ರಿ. ಮಾಸ್ಟ್ರೇ, ಕೋಪ ಮಾಡ್ಕೋಬೇಡಿ, ಗೊತ್ತಿಲ್ದೆ. ಯಾಕೆ ನಾಗರಾಜ್ ಸುಮ್ನೆ ಹಿಂಸೆ ಕೊಡ್ತಿದ್ದೀರಾ? ನನ್ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ತಿದ್ದೀರಾ. ಇದು ರಸ್ತೆ ಮೇಲೆ ಓಡೋ ಗಾಡಿ ಆಗಿದ್ರೆ. ಓಡೋ ಗಾಡಿಲಿ ಸರಿಯಾಗಿ ಬರಲ್ಲ ಅಂತ ತಾನೇ ನಿನ್ನ ತಂದು ಈ ಬಾಕ್ಸ್ ಒಳಗೆ ಕೂರ್ಸಿರೋದು. ಇಲ್ಲ ಅಂದ್ರೆ ನಿಂಗೆ ಈ ತರ ಹೋಗೋ ಬಾಕ್ಸ್ ಬೇಕಾ? ಕೈಯಲ್ಲಿ ಇಟ್ಟಿರೋ ಬುದ್ಧಿನ ಸ್ವಲ್ಪ ತಲೆಗೆ ತಂದು ಇಡು. ಇಲ್ಲ ಅಂದ್ರೆ ನಾನೇ ನಿನ್ ತಲೆನ ಕುಟ್ಟಿ 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 ಇಟ್ಬಿಡ್ತೀನಿ. ತಲೆ ತಿನ್ನೋಕ್ ಬಂದ್ಬಿಡ್ತಾರೆ ಸುಮ್ನೆ. ಬಲ್ಲಣ್ಣ, ಜ್ಯೋತಿ ಹೊರಟ್ಬಿಟ್ಲು. ಜ್ಯೋತಿ ಊರಿಗೆ ಹೊರಟ್ಬಿಟ್ಲು. ಇಲ್ಲಿ ಬನ್ನಿ. ಅವಳು ಊರಿಗೆ ಹೋಗೋದಿಕ್ ಮುಂಚೆ ನಿಮ್ಮನ್ನೇನಾದ್ರೂ ಬಂದು ಮೀಟ್ ಮಾಡಿದ್ಲಾ? ಯಾಕೆ? ಅಲ್ಲ, ಕೇಳಿದಕ್ಕೆ ಉತ್ತರ ಕೊಡಿ. ನಾನು ಅವಳು ನೋಡೇ ಇಲ್ಲ. ಏನಾಯ್ತು? ಎಲ್ಲಿಗೆ ಹೋದ್ಲು? ಊರಿಗೆ ಹೋದ್ರು. ಮದ್ವೆ ಫಿಕ್ಸ್ ಆಯ್ತಂತೆ. ಅವಳು ಮದ್ವೆ ಅಷ್ಟೇ ತಾನೆ. ನಾನೇನೋ ಅವಳು ಏನೋ ಕದ್ಕೊಂಡು ಹೋಗ್ಬಿಟ್ಲು ಅಂತ ಅನ್ಕೊಂಡೆ. ಒಳ್ಳೆ ವಿಷಯಕ್ಕೆ ತಾನೆ ಅವಳು ಹೋಗಿರೋದು. ಆದ್ರೂ ಕೂಡ ನಿಮ್ಮ ಹತ್ರ ಒಂದು ಮಾತನ್ನು ಹೇಳಿದೆ. ಅವಳು ಊರಿಗೆ ಹೋಗಿದ್ದಾಳೆ. ಸ್ವಲ್ಪ ಯೋಚಿಸಿ. ನಾವೆಲ್ಲ ಒಂದು ಕುಟುಂಬದ ತರ ಇದ್ವಿ. 4:15 ಬಸ್ಸಿಗೆ ಹೋಗ್ತೀನಿ, ಅದಕ್ಕೆ ಮುಂಚೆ ಫ್ಲಾಟಿಗೆ ಬಂದು ಒಂದ್ಸಲಿ ಹೋಗ್ತೀನಿ ಅಂತ ಹೇಳಿದ್ಲು. ನಾನ್ ಸ್ವಲ್ಪ ತಡ ಮಾಡಿದ್ ನಿಜಾನೇ. ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ನೈಟ್ ಟ್ರೈನ್ಗೆ ಎಮರ್ಜೆನ್ಸಿ ಕೋಟಾದಲ್ಲಿ ನಾನ್ ಟಿಕೆಟ್ ಕೊಡಿಸ್ತಾ ಇದ್ನಲ್ಲ. ಮದ್ವೆ ವಿಷಯನ ಲಾಸ್ಟ್ ಮಿನಿಟ್ ಅಲ್ಲ ಹೇಳ್ತಾರೆ. ಹೀಗ ಮರ್ಯಾದೆ ಕೊಡ್ತಾರೆ. ಅದಕ್ಕೆ ಯಾಕೆ ನಿನ್ನ ಕಾರ್ಬೊರೇಟ್ರು ಇಷ್ಟೊಂದು ಹೀಟ್ ಆಗ್ತಿದೆ? ಅಲ್ಲ, ನಾನು ಹೌದೌದು, ನೀನ್ ವಿಷಯಕ್ಕೆ ಬಾರ. ಅದು ನಾನ್ ಏನ್ ಹೇಳ್ತೀನಿ ಅಂದ್ರೆ, ನಾವಿಬ್ರು ಅವಳನ್ನ ಸ್ವಂತ ಹುಡುಗಿ ತರ ತಾನೇ ಜ್ಯೋತಿನ ನೋಡ್ಕೊಳ್ತಾ ಇದ್ವಿ. ನಾನ್ ಹಂಗೆಲ್ಲ ನೋಡಿಲ್ಲ. ನೀನ್ ನೋಡಿದ್ಯಾ? ನಿನ್ ನೋವು ಏನು ಅಂತ ನನ್ನ ಹತ್ರ ಹೇಳು. ಪ್ರೀತಿನ ಹೇಳೋ. ಇಲ್ಲೋಡು ಬಾಲಣ್ಣ,
ನಾನು ಎಲ್ಲವಳು ಒಪ್ಕೊಳ್ಳಲ್ವು ಅಂತ ನೀನು ಭಯಕ್ಕೆ ಅವಳಿಗೆ ವಿಷಯ ಹೇಳಲಿಲ್ಲ. ಅವಳು ಹೊರಟೋದ್ಲು, ಅದೇ ತಾನೇ ಸತ್ಯ. ನಿಜನಾ? ಏನೂ ಇಲ್ಲ, ದೊಡ್ಡ ಸೈಕಿಯಾಟ್ರಿಸ್ಟ್ ಇವರು. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿ ಬಂದಿದ್ದು. ರಾಮು, ಅಲ್ಲೇ ನಿಂತ್ಕೋ. ಏನು ಬೇಕಾಗಿಲ್ಲ, ನಿಂತ್ಕೊಳ್ಳೋ. ಬೇಡ ಅಂತನ್ನಲ್ಲ. ಶಿವಗಂಗಾ, ಟೆಲ್ ಮಿಸ್ಟರ್ ಪನ್ನೀರ್ ಸೆಲ್ವಂ ಟು ಮೀಟ್ ಮೀ ಆಸ್ ಸೂನ್ ಆಸ್ ಹಿ ಕಮ್ಸ್ ಟು ಆಫೀಸ್. ಓಕೆ? ಟೈಮ್ ಕೀಪ್ ಅಪ್ ಮಾಡ್ತಿರೋ ಯಾರನ್ನು ನಾನು ಕೆಲಸಕ್ಕೆ ಇಟ್ಕೊಳ್ಳಲ್ಲ. ಇವತ್ತೇ ಪನ್ನೀರ್ ಸೆಲ್ವಂ ಮನೆ ಕಳಿಸ್ತೀನಿ. ಸರ್. ರಾಮು, ಸ್ವಲ್ಪ ಓವರ್ ಟೈಮ್ ಮಾಡ್ಬೇಕಾಗತ್ತೆ. ನನಗೆ ಸ್ವಲ್ಪ ದಿನ ಲೀವ್ ಬೇಕು ಸರ್. ಲೀವಾ? ಇಂಥ ಸಮಯದಲ್ಲ, ಅದಕ್ಕೆ ಚಾನ್ಸೇ ಇಲ್ಲ. ರಂಗಣ್ಣ ಸ್ವಾಮಿ ಪ್ಲಾಟ್ ವಿಚಾರ. ನನಗೆ ಲೀವ್ ಬೇಕೇ ಬೇಕು. ಮಿಸ್ಟರ್ ರಾಮು, ಲೀವ್ ಕೊಡಕ್ಕಾಗತ್ತಾ ಇಲ್ವಾ? ಯಾಕೆ ಮಿಸ್ಟರ್ ರಾಮು ಒಂಥರ ಇದ್ದೀರಾ? ಟೈಮ್ ಕೀಪರ್ ಬಗ್ಗೆ ನೀವು ಮಾತಾಡಿದ್ರಲ್ಲ, ನನ್ನ ವಿಷಯದಲ್ಲಿ ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದ್ದೀರಾ ನೀವು? ನೋಡಿ, ರಾತ್ರಿ ಹಗಲು ಅನ್ನೋದು ನೋಡ್ದೆ, ಸಮಯ ಸಂದರ್ಭ ನೋಡ್ದೆ ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದೀರಾ. ಮಿಸ್ಟರ್ ರಾಮು, ನಮ್ ಕೆಲಸ ಇರೋದೇ ಹಾಗೆ. ನನಗೆ ಅದೆಲ್ಲ ಬೇಕಾಗಿಲ್ಲ. ನೋಡಿ, ನಾನವತ್ತು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೋದಾ ಅಂತ ಕೇಳಿದಾಗ ಲಿಫ್ಟ್ ಸಹ ಕೊಡ್ಲಿಲ್ಲ. ಆದ್ರಿಂದ ನನಗೆ ಎಷ್ಟು ನಷ್ಟ ಆಯ್ತು ಅಂತ ಗೊತ್ತಾ ನಿಮ್ಗೆ? ನಿಮ್ಮನ್ನ ನಾನು ಜಾಸ್ತಿ ಮಾತಾಡಲ್ಲ, ಲೀವ್ ತಗೋತೀನಿ. ನಾನು ಎಷ್ಟು ದಿನ ಅಂತೆಲ್ಲ ಹೇಳಕ್ಕಾಗಲ್ಲ. ಕೆಲಸ ಮುಗಿದಾಗ ಬರ್ತೀನಿ, ಮುಗಿದೇ ಇದ್ರೆ ಬರೋದೇ ಇಲ್ಲ. ಡಿಸ್ಮಿಸ್ ಮಾಡೋದಕ್ಕಿಂತ ದೊಡ್ಡ ಶಿಕ್ಷೆಯನ್ನು ಕೊಡಕ್ಕಾಗಲ್ವಲ್ಲ. ಮಿಸ್ಟರ್ ರಾಮು ಸರ್, ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ನೀವು ಕಿರ್ಚುವಾಗ ಮಾತಾಡದೇ ಇದ್ದಿದ್ದು ನಿಮಗೆ ಮರ್ಯಾದೆಗೋಸ್ಕರ. ನನಗೆ ತಿರುಗಿಸಿ ಮಾತಾಡಕ್ ಬರಲ್ಲ ಅಂತಲ್ಲ, ಕಾಟ ಕೊಡಕ್ಕೂ ಒಂದು ಲಿಮಿಟ್ ಇರುತ್ತೆ. ಅಲ್ಲ, ಅದು ಮತ್ತೆ ಮದ್ವೆ? ಅದು ಆಗ್ಲಿಲ್ಲ. ಅದ್ಯಾಕಾಗಾಯ್ತು? ತುಂಬಾ ತೊಂದರೆಗಳಾಯ್ತು ರಾಮ್. ಡೌರಿ, 2 ಕಡೆ ಅಂತಾನು ಈಗೋ, ಹಾಗೆ ತುಂಬಾ. ಎಂಗೇಜ್ಮೆಂಟ್ ಅರ್ಧದಲ್ಲೇ ನಿಂತೋಯ್ತು. ನಾನ್ ಬೇಡ್ಕೊಂಡಿದ್ದ ದೇವ್ರು ಕೇಳಿಸ್ತು. ಏನು? ಏನೂ ಇಲ್ಲ. ರಾಮ್, ಏನಂತ ಬೇಡ್ಕೊಂಡ್ರಿ? ಯಾರು? ಏನ್ ಬೇಡ್ಕೊಂಡೆ? ನಾನ್ ಬೇಡಿದ್ದು ದೇವ್ರು ಕೇಳಿಸ್ತು ಅಂದ್ರಲ್ಲ. ನನ್ ಮದ್ವೆ ಆಗ್ಬಾರ್ದು ಅಂತ ಬೇಡ್ಕೊಂಡ್ರಾ? ಅದು ರಾಮ್, ನಾನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡೆ. ಆದ್ರೆ ರಾಮ್. ಜ್ಯೋತಿ, ಪ್ಲೀಸ್ ಇಲ್ಲಿ ನೋಡಿ, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ಇನ್ಮೇಲೆ ನಾನೇನು ಮುಚ್ಚಿಡಲ್ಲ. ನೀವಿಲ್ದೇ ಇದ್ದಾಗ್ಲೇನೆ ನಿಮ್ಮನ್ನ ನಾನು ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಅಂತ ನನಗೆ ಗೊತ್ತಾಗಿದ್ದು. ಶೋ, ನನಗೆ ಹುಚ್ಚಿಡಿತಾ ಇದೆ ಅಂತ ಅನ್ನಿಸ್ತು. ನನಗೆ ನಿದ್ದೆ ಕೂಡ ಮಾಡೋಕ್ಕಾಗ್ಲಿಲ್ಲ. ಬಾಸ್ ಜೊತೆ ಜಗಳ ಕೂಡ ಮಾಡಿದೆ. ಆಫೀಸ್ಗೆ ಹೋಗೋಕ್ಕೂ ಮನ್ಸಾಗ್ಲಿಲ್ಲ. ನನ್ಗೇನು ಅರ್ಥ ಆಗ್ಲಿಲ್ಲ. ಇದಕ್ಕಿಂತ ಡೀಟೇಲ್ ಆಗಿ ಹೇಳೋದಕ್ಕೆ ನನಗೆ ಬರೋದಿಲ್ಲ ಜ್ಯೋತಿ. ಆದ್ರೆ ಇಷ್ಟೇ ಹೇಳ್ತೀನಿ, ಜ್ಯೋತಿ ಮದುವೆ ನಡಿಬಾರ್ದು ಅಂತ ನಾನು ಮನ್ಸಾರೆ ಕೇಳ್ಕೊಂಡೆ, ನಾನ್ ಬೇಡ್ಕೊಂಡೆ. ತಪ್ಪು ತಿಳ್ಕೊಬೇಡಿ. ನಾನ್ ನಿಜ ಹೇಳಲಾ? ನಾವೀ ಮನೆಗ್ ಬಂದಾಗ್ಲಿಂದ ಯಾವ್ದಾದ್ರೂ ಒಂದಿನ ರಾಮ್ ಇದನ್ನ ಹೇಳ್ತಾರೆ ಅಂತ ನಾನ್ ಕಾಯ್ತಾ ಇದ್ದೆ.